ಜೆ.ಬಿ. ಬಂಧುಗಳೇ, ಕರ್ನಾಟಕ ಸರ್ಕಾರವು ಕರ್ನಾಟಕದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸುವ ಉದ್ದೇಶದಿಂದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದೆ. ಆಯೋಗದ ಕಾರ್ಯದರ್ಶಿಗಳು ದಿನಾಂಕ 7/2/25 ಎಲ್ಲ ಇಲಾಖೆಗಳಿಗೆ ಪತ್ರವನ್ನು ಬರೆದು ಮಾಹಿತಿಯನ್ನು ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲಿ ಆದಿ ಕರ್ನಾಟಕ ಜಾತಿಗೆ ಸೇರಿದಂಥ ಅಧಿಕಾರಿ ನೌಕರರು ಅನುಬಂಧ 3ರಲ್ಲಿ, ಆದಿ ದ್ರಾವಿಡ ಜಾತಿಗೆ ಸೇರಿದಂಥ ನೌಕರರು ಅಥವಾ ಅಧಿಕಾರಿಗಳು ನಮೂನೆ ಅನುಬಂಧ 4ರಲ್ಲಿ, ಆದಿ ಆಂಧ್ರ ಜಾತಿಗೆ ಸೇರಿದಂಥ ಅಧಿಕಾರಿಗಳು ನೌಕರರು ಅನುಬಂಧ 5ರಲ್ಲಿ ಮಾಹಿತಿಯನ್ನು ಕೊಡಬೇಕು ಮತ್ತು ಅವರು ತಮ್ಮ ಮೂಲ ಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಅನ್ನುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಅನೇಕ ಅಧಿಕಾರಿಗಳು ಮತ್ತು ನೌಕರರು ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಿಂದ ತಿಳಿದು ಬರ್ತದೆ. ಆದರೆ ಈಗ ಕೇಳುವಂಥದ್ದು ಎಷ್ಟು ಸರಿ ಮತ್ತು ಇದು ನಿಜಕ್ಕೂ ಸಂವಿಧಾನಬದ್ಧವಾದಂಥ ಒಂದು ಸೂಚನೆನ, ಕಾನೂನುಬದ್ಧವಾದಂಥ ಒಂದು ಸೂಚನೆನ ಅನ್ನುವಂಥದ್ದು ನನ್ನ ಸಂದೇಹ. ಹಾಗಾಗಿ ಮಾನ್ಯ ಆಯೋಗಕ್ಕೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ, ಮಾನ್ಯ ಆಯುಕ್ತರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಒಂದು ಪತ್ರವನ್ನು ನಾನು ಬರೀತಾ ಇದ್ದೀನಿ. ಆ ಪತ್ರದ ವಿಷಯವನ್ನು ತಮ್ಮ ಗಮನಕ್ಕೆ ತಂದರೆ ಈ ಪತ್ರದ ಪೂರ್ಣ ಪಾಠದ ಒಂದು ಸಣ್ಣ ಅಧಿಕೃತ ಮಾಹಿತಿ ನಿಮಗೆ ಗೊತ್ತಾಗ್ತದೆ. ವಿಷಯ: ಸಂವಿಧಾನದ ಅನುಚ್ಛೇದ 14 ಮತ್ತು 341 ಉಲ್ಲಂಘನೆಯಾಗಿರುವ, ರಾಷ್ಟ್ರಪತಿಗಳ ಆದೇಶ 1950 ಟಿಂಕರಿಂಗ್ ಬಾರ್ ಚೇಂಜ್ ಬಾರ್ ಮಾಡಿಫಿಕೇಶನ್ ಆಗಿರುವ ಮತ್ತು ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ (ನೇಮಕಾತಿ ಮುಂತಾದವುಗಳ ಮೀಸಲಾತಿ) ಅಧಿನಿಯಮ 1990ಕ್ಕೆ ವಿರುದ್ಧವಾದ ಮಾನ್ಯ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗವು ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಜಾತಿಗಳಿಗೆ ಸೇರಿದ ಅಧಿಕಾರಿಗಳು, ನೌಕರರು ಮಾಹಿತಿ ನೀಡಬೇಕೆಂದು ನಿಗದಿಪಡಿಸಿರುವ ಅನುಬಂಧ 3, 4 ಮತ್ತು 5 ಹಿಂಪಡೆಯಲು ಮನವಿ. ಈ ಮನವಿಗೆ ಪೂರಕವಾಗಿ ಕೆಲವು ಮಾಹಿತಿಗಳನ್ನು ಮಾನ್ಯ ಆಯೋಗದ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದರಲ್ಲಿ ಬಹಳ ಮುಖ್ಯವಾಗಿ ಪರಿಶಿಷ್ಟ ಜಾತಿಗಳ ಪಟ್ಟಿಯ ಇತಿಹಾಸವನ್ನು ಇಲ್ಲಿ ನಾನು ಉಲ್ಲೇಖ ಮಾಡಿದ್ದೀನಿ. 1930, 31 ಮತ್ತು 30ರಲ್ಲಿ ನಡೆದಂಥ ದುಂಡು ಮೇಜಿನ ಸಭೆಯಲ್ಲಿ ಬಾಬಾ ಸಾಹೇಬರು ಮಂಡಿಸಿದಂಥ ಸಮರ್ಥವಾದ ವಾದದಿಂದ ಈಸ್ ಮ್ಯಾಜೆಸ್ಟಿ ಸರ್ಕಾರವು 1932 ಆಗಸ್ಟ್ 17ರಂದು ಕಮ್ಯುನಲ್ ಅವಾರ್ಡನ್ನು ಜಾರಿ ಮಾಡ್ತದೆ. ಅದರ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ಉಪವಾಸವನ್ನು ಕೂರ್ತಾರೆ. ನಂತರ 1932 ಸೆಪ್ಟೆಂಬರ್ 24ರಂದು ಗಾಂಧೀಜಿ ಮತ್ತು ಬಾಬಾ ಸಾಹೇಬರ ನಡುವೆ ಒಂದು ಒಪ್ಪಂದ ಆಗ್ತದೆ. ಅದನ್ನು ಪೂನಾ ಒಪ್ಪಂದ ಅಂತ ಕರೀತಾರೆ. ಅದೆಲ್ಲ ತಮಗೆ ಗೊತ್ತಿರತಕ್ಕಂಥದ್ದೇ. ಅದರ ನಂತರ ಭಾರತ ಸರ್ಕಾರದ ಕಾಯ್ದೆ 1935 ಜಾರಿಗೆ ಬರುತ್ತದೆ. ಈ ಕಾಯ್ದೆಯ 1, 5 ಮತ್ತು 6 ಶೆಡ್ಯೂಲ್ನ ಅಡಿಯಲ್ಲಿ ದಿನಾಂಕ 30/4/1936ರಲ್ಲಿ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ 1936 ಜಾರಿಗೆ ಬರುತ್ತದೆ. ಇದಕ್ಕೆ 1930ರ ಜನಗಣತಿಯನ್ನು ಆಧಾರವಾಗಿ ಇಟ್ಟುಕೊಳ್ಳಲಾಗಿರುತ್ತದೆ. ಸದರಿ ಆದೇಶದಲ್ಲಿ ಮದ್ರಾಸ್ ಪ್ರಾಂತ್ಯದ ಒಟ್ಟು 74 ಜಾತಿಗಳನ್ನು ಪರಿಶಿಷ್ಟ ಜಾತಿಗಳು ಎಂದು ಗುರುತಿಸಲಾಗುತ್ತದೆ. ಸದರಿ ಪಟ್ಟಿಯ ಪ್ರಕಾರ ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಜಾತಿಗಳು ಕ್ರಮವಾಗಿ 1, 2 ಮತ್ತು 3ನೇ ಕ್ರಮ ಸಂಖ್ಯೆಯನ್ನು ಹೊಂದಿರುತ್ತವೆ. ವಲಯ ಜಾತಿಯು 29ನೇ ಕ್ರಮ ಸಂಖ್ಯೆಯನ್ನು ಹೊಂದಿದೆ. ಮಾದಿಗ ಜಾತಿಯು 40ನೇ ಕ್ರಮ ಸಂಖ್ಯೆಯನ್ನು ಹೊಂದಿದೆ. ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ. ಸ್ವತಂತ್ರ ಭಾರತದಲ್ಲಿ ಕಾನೂನು ಸಚಿವಾಲಯವು ದಿನಾಂಕ 10/8/1950ರಂದು ಭಾರತದ ಗೆಜೆಟ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ 1915 ಪ್ರಕಟಿಸುತ್ತದೆ. ಸದರಿ ಆದೇಶದ ಪ್ರಕಾರ ಪಾರ್ಟ್ 5 ಮದ್ರಾಸ್ ಪ್ರಾಂತ್ಯದಲ್ಲಿ ಈ ಕೆಳಕಂಡ 77 ಜಾತಿಗಳನ್ನು ಪಟ್ಟಿ ಮಾಡಲಾಗುತ್ತದೆ.
ಅದರಲ್ಲೂ ಕೂಡ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಮೊದಲ 3 ಜಾತಿಗಳಾಗಿ ಸ್ಥಾನವನ್ನು ಪಡಿತವೆ. ಮತ್ತು ಹೊಲೆಯ ಜಾತಿಯು 28ನೇ ಕ್ರಮ ಸಂಖ್ಯೆಯಲ್ಲಿ ಬರುತ್ತದೆ. ಮತ್ತೀಗ ಮಾದಿಗ ಜಾತಿಯು 43ನೇ ಕ್ರಮ ಸಂಖ್ಯೆಯಲ್ಲಿ ಬರುತ್ತದೆ. ನಂತರ ಇದೇ ಗೆಜೆಟ್ನಲ್ಲಿ ಪಾರ್ಟ್ 12ರಲ್ಲಿ ಮೈಸೂರು ಭಾಗದ ಪರಿಶಿಷ್ಟ ಜಾತಿಗಳನ್ನು ಈ ಕೆಳಕಂಡಂತೆ ಪಟ್ಟಿ ಮಾಡಲಾಗಿದೆ. ಥ್ರೂಔಟ್ ದಿ ಸ್ಟೇಟ್ ಅಂತ ಕರೀತಾರೆ ಇದನ್ನು. ಆದಿ ದ್ರಾವಿಡ ಕ್ರಮ ಸಂಖ್ಯೆ 1, ಆದಿ ಕರ್ನಾಟಕ ಕ್ರಮ ಸಂಖ್ಯೆ 2 ಇತ್ಯಾದಿ. ಸದರಿ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ 25/9/1956ರಲ್ಲಿ ತಿದ್ದುಪಡಿ ತರಲಾಗ್ತದೆ. ಅದನ್ನು ದಿ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಆರ್ಡರ್ಸ್ ಅಮೆಂಡ್ಮೆಂಟ್ ಆಕ್ಟ್ 1956 ಎಂದು ಕರೆಯಲಾಗಿದೆ. ಸದರಿ ತಿದ್ದುಪಡಿ ಕಾಯ್ದೆಯಂತೆ ಮದ್ರಾಸ್ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಜಾತಿಗಳ ಪಟ್ಟಿ ಈ ರೀತಿ ಇದೆ. ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಆದಿ ಆಂಧ್ರ, 2ನೇ ಕ್ರಮ ಸಂಖ್ಯೆಯಲ್ಲಿ ಆದಿ ದ್ರಾವಿಡ ಮತ್ತು 3ನೇ ಕ್ರಮ ಸಂಖ್ಯೆಯಲ್ಲಿ ಆದಿ ಕರ್ನಾಟಕ. ಮತ್ತು ಈ 52 ಜಾತಿಗಳ ಪಟ್ಟಿಯಲ್ಲಿ ಅಮೆಂಡ್ಮೆಂಟ್ ಆಗಿ ಬಂದ ಕಾರಣಕ್ಕಾಗಿ ಕೆಲವು ಜಾತಿಗಳನ್ನ ಕೈಬಿಡಲಾಗಿದೆ. ಅಂತಿಮವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ 1950 ಪ್ರಕಾರ ಪರಿಶಿಷ್ಟ ಜಾತಿಗಳ ಪಟ್ಟಿ ಈ ರೀತಿ ಇದೆ. ಅದು ಇವತ್ತು ನಮ್ಮ ಮುಂದೆ ಇರತಕ್ಕಂಥ 101 ಜಾತಿಗಳ ಪಟ್ಟಿ. ಅದರಲ್ಲಿ ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಆದಿ ಆಂಧ್ರ, 2ನೇ ಕ್ರಮ ಸಂಖ್ಯೆಯಲ್ಲಿ ಆದಿ ದ್ರಾವಿಡ ಮತ್ತು 3ನೇ ಕ್ರಮ ಸಂಖ್ಯೆಯಲ್ಲಿ ಆದಿ ಕರ್ನಾಟಕ ಇದೆ. ಮತ್ತು 44ನೇ ಕ್ರಮ ಸಂಖ್ಯೆಯಲ್ಲಿ ಹೊಲೆಯ 3 ಜಾತಿಗಳಿದ್ದಾವೆ. ಮತ್ತು 61ನೇ ಕ್ರಮ ಸಂಖ್ಯೆಯಲ್ಲಿ ಮಾದಿಗ ಇದೆ. ಇದರ ಪ್ರಕಾರ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಜಾತಿಗಳು ಪ್ರತ್ಯೇಕ ಅನ್ನೋದು ಗೊತ್ತಾಗ್ತದೆ. ಮತ್ತು ಕ್ರಮ ಸಂಖ್ಯೆ 27ರಲ್ಲಿ ಇರ್ತಕ್ಕಂಥ ಹೊಲೆಯ ಜಾತಿಗಳು, ಅದಕ್ಕೆ ಪೂರಕವಾಗಿ ಚಲವಾದಿ ಮತ್ತು ಚೆನ್ನಯ್ಯ ಜಾತಿಗಳು, ಹಾಗೂ ಕ್ರಮ ಸಂಖ್ಯೆ 61 ಇರತಕ್ಕಂಥ ಮಾದಿಗ ಜಾತಿ. ಇವು ಕೂಡ ಅಧಿಕೃತವಾಗಿ ರಾಷ್ಟ್ರಪತಿಗಳ ಆದೇಶದಂತೆ ಸಂವಿಧಾನದ ಅನುಚ್ಛೇದ 341 ಪ್ರಕಾರ ಪ್ರತ್ಯೇಕ ಜಾತಿಗಳು ಅಂತ ಗೊತ್ತಾಗ್ತದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಪಂಚ ನ್ಯಾಯಮೂರ್ತಿಗಳ ಸಂವಿಧಾನ ಪೀಠ ದಿ ಸ್ಟೇಟ್ ಆಫ್ ಪಂಜಾಬ್ ಅಂಡ್ ಅದರ್ ವರ್ಸಸ್ ದವಿಂದರ್ ಸಿಂಗ್ ಅಂಡ್ ಅದರ್ಸ್ ಸಿವಿಲ್ ಅಪೀಲ್ 2314/2011 ಪ್ರಕರಣದಲ್ಲಿ ದಿನಾಂಕ 1/8/24ರಂದು ತೀರ್ಪನ್ನು ಕೊಟ್ಟು ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣಕ್ಕೆ ಸಮ್ಮತಿಯನ್ನು ಸೂಚಿಸಿದೆ. ಪೀಠದಲ್ಲಿ 5 ಜನ ನ್ಯಾಯಮೂರ್ತಿಗಳಿದ್ದರು. ಆ ನ್ಯಾಯಮೂರ್ತಿಗಳಲ್ಲಿ 4 ಜನ ಸಬ್ ಕ್ಲಾಸಿಫಿಕೇಶನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ಗೆ ಅನುಮತಿಯನ್ನು ಕೊಡ್ತಾರೆ, ಒಬ್ಬರು ಅದನ್ನು ವಿರೋಧ ಮಾಡ್ತಾರೆ. ಅದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ಶ್ರೀ ಡಿ.ವೈ. ಚಂದ್ರಚೂಡ್ ರವರು ಈಗ ಹೇಳ್ತಾರೆ, ದಿ ಹೋಲ್ಡಿಂಗ್ ಇನ್ ಚಿನ್ನಯ್ಯ ದಟ್ ಸಬ್ ಕ್ಲಾಸಿಫಿಕೇಶನ್ ಆಫ್ ದಿ ಶೆಡ್ಯೂಲ್ ಕ್ಯಾಸ್ಟ್ ಈಸ್ ಇಂಪರ್ಮಿಸಬಲ್ ಈಸ್ ಓವರ್ ರೂಲ್ಡ್. ದ ಸ್ಕೋಪ್ ಆಫ್ ಸಬ್ ಕ್ಲಾಸಿಫಿಕೇಶನ್ ಆಫ್ ದಿ ಶೆಡ್ಯೂಲ್ ಕ್ಯಾಸ್ಟ್ ಈಸ್ ಸಮ್ಮರೈಸ್ಡ್ ಬಿಲೋ ಅಂತೇಳಿ ಇ.ವಿ. ಚೆನ್ನೈ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಆಗಬಾರ್ದು ಅನ್ನುವಂಥ ತೀರ್ಪನ್ನು ಕೊಟ್ಟಿದ್ರಲ್ಲ, ಅದನ್ನು ಓವರ್ ರೂಲ್ ಮಾಡ್ತಾರೆ. ಮತ್ತು ಸಬ್ ಕ್ಲಾಸಿಫಿಕೇಶನ್ ಕಾನೂನುಬದ್ಧವಾಗಿದೆ. ಹವೆವರ್ ದ ಸ್ಟೇಟ್ ಮಸ್ಟ್ ಎಸ್ಟಾಬ್ಲಿಷ್ ದಟ್ ದ ಇನ್ಎಕ್ವಿಡೆಸಿ ಆಫ್ ರೆಪ್ರೆಸೆಂಟೇಷನ್, ಅಸಮರ್ಪಕ ಪ್ರಾತಿನಿಧ್ಯವು, ಯಾವುದೇ ಒಂದು ಜಾತಿ ಅಥವಾ ಗ್ರೂಪಿನ ಅಸಮರ್ಪಕ ಪ್ರಾತಿನಿಧ್ಯವು ಹಿಂದುಳಿಯುವಿಕೆಯಿಂದ ಅಥವಾ ಬ್ಯಾಕ್ವರ್ಡ್ನೆಸ್ಸಿಂದ ಆಗಿದೆ ಅನ್ನುವುದನ್ನು ಖಚಿತಪಡಿಸ್ಕೊಳ್ಬೇಕು ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ. ದ ಸ್ಟೇಟ್ ಮಸ್ಟ್ ಕಲೆಕ್ಟ್ ಡೇಟಾ ಆಫ್ ದಿ inadequacy ಆಫ್ ರೆಪ್ರೆಸೆಂಟೇಷನ್ ಇನ್ ದಿ ಸರ್ವಿಸಸ್ ಆಫ್ ದಿ ಸ್ಟೇಟ್ ಬಿಕಾಸ್ ಇಟ್ ಈಸ್ ಯೂಸ್ಡ್ ಆಸ್ ಅನ್ ಇಂಡಿಕೇಟರ್ ಆಫ್ ಬ್ಯಾಕ್ವರ್ಡ್ನೆಸ್ ಅಂತ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ನಂತರ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ B.R. ಗವಾಯ್ ಸಾಹೇಬರು ಕೂಡ ಅವರು ಸಬ್ ಕ್ಲಾಸಿಫಿಕೇಶನ್ನ ಒಪ್ಕೋತಾರೆ. ಅವರು ಕೂಡ ಡೇಟಾ ಕಲೆಕ್ಟ್ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಮಾನ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ವಿಕ್ರಮನಾಥ್ ಅವರು ಕೂಡ ಸಬ್ ಕ್ಲಾಸಿಫಿಕೇಶನ್ನ ಒಪ್ಕೋತಾರೆ.
ಅದಕ್ಕೆ ಇಟ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ಎಂಪೆರಿಕಲ್ ಡೇಟಾ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ನ್ಯಾಯಮೂರ್ತಿಗಳಾಗಿದ್ದಂಥ ಶ್ರೀ ಬೇಲಾ ಎಂ ತ್ರಿವೇದಿ ಅವರು ಇ.ವಿ. ಚಿನ್ನಯ್ಯ ತೀರ್ಪು ಸರಿಯಾಗಿತ್ತು, ಅದರಲ್ಲಿ ನಾವು ಇಂಟರ್ಫಿಯರ್ ಆಗೋ ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ನಾನು ಸಬ್ ಕ್ಲಾಸಿಫಿಕೇಶನ್ ಒಪ್ಪೋದಿಲ್ಲ ಅನ್ನುವಂಥ ನಿಲುವನ್ನು ಪ್ರಕಟಿಸ್ತಾರೆ. ಅವರ ಅಭಿಪ್ರಾಯದಲ್ಲಿ ಇದೇನೇ ಆಗಬೇಕಾಗಿದ್ದರೂ ಕೂಡ ರಾಷ್ಟ್ರಪತಿಗಳ 1950 ಆದೇಶ ಇದೆಯಲ್ಲ, ಅದು ಆರ್ಟಿಕಲ್ 341 ಆಗಿರ್ತಕ್ಕಂಥದ್ದು, ಅದು ಅಂತಿಮ. ಅಸ್ಯೂಮ್ಸ್ ಫೈನಾಲಿಟಿ ಆನ್ ದಿ ಪಬ್ಲಿಕೇಶನ್ ಆಫ್ ದಿ ನೋಟಿಫಿಕೇಶನ್, ಅದೇ ಅಂತಿಮ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಜೊತೆಗೆ ಇಟ್ ಈಸ್ ಓನ್ಲಿ ದ ಪಾರ್ಲಿಮೆಂಟ್ ಬೈ ಲಾ ವಿಚ್ ಕ್ಯಾನ್ ಇನ್ಕ್ಲೂಡ್ ಆರ್ ಎಕ್ಸ್ಕ್ಲೂಡ್ ಫ್ರಮ್ ದಿ ಲಿಸ್ಟ್ ಆಫ್ ದಿ ಶೆಡ್ಯೂಲ್ ಕ್ಯಾಸ್ಟ್ ಅನ್ನುವಂಥ ಮಾತನ್ನು ಪ್ಯಾರಾ ನಂಬರ್ 4 ಹೇಳ್ತಾರೆ. ನಂತರ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಪಂಕಜ್ ಮಿತ್ತಲ್ ರವರು ಸಬ್ ಕ್ಲಾಸಿಫಿಕೇಶನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಈಸ್ ಪರ್ಮಿಸಬಲ್ ಇನ್ ಲಾ ಫಾರ್ ದಿ ಪರ್ಪಸ್ ಆಫ್ ರಿಸರ್ವೇಷನ್ ಅನ್ನುವಂಥ ತೀರ್ಪನ್ನು ಕೊಡ್ತಾರೆ. ಕೊನೆಯಲ್ಲಿ ನ್ಯಾಯಮೂರ್ತಿಗಳಾಗಿದ್ದಂಥ ಸತೀಶ್ ಚಂದ್ರ ಶರ್ಮಾ ಅವರು ಕೂಡ ಈಗಾಗಲೇ ಏನು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ಚಂದ್ರಚೂಡ್ಜಿ ಅವರು ಮತ್ತು B.R. ಗವಾಯಿ ಅವರು ಏನು ಹೇಳಿದ್ದಾರೆ ಅದಕ್ಕೆ ನನ್ನ ಸಮ್ಮತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ಸಂವಿಧಾನ ಪೀಠದ ತೀರ್ಪು 4-1 ಬಹುಮತದ ಮೂಲಕ ಸಬ್ ಕ್ಲಾಸಿಫಿಕೇಶನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ಗೆ ಅನುಮತಿಯನ್ನು ಕೊಡ್ತದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂದರೆ, 101 ಜಾತಿಗಳನ್ನು ನೀವು ಹಲವು ಗುಂಪುಗಳನ್ನಾಗಿ ಮಾಡೋದಕ್ಕೆ ಡೇಟಾ ಕಲೆಕ್ಟ್ ಮಾಡಬೇಕು ಮತ್ತು ಬ್ಯಾಕ್ವರ್ಡ್ನೆಸ್ನ ಪ್ರೂವ್ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಇದೆಯೋ, ತೀರ್ಪಿದೆಯೋ ಹೊರತು ನಿರ್ದಿಷ್ಟವಾಗಿ ಆ ಒಂದು 101 ಪಟ್ಟಿಗಳಿರ್ತಕ್ಕಂಥ ಯಾವುದೋ ಜಾತಿಯನ್ನು ನಿಮ್ಮ ಮೂಲ ಜಾತಿ ಯಾವುದು ಅಂತ ಕೇಳಿ ಅದನ್ನು ಅದೇ ಪಟ್ಟಿಯಲ್ಲಿರ್ತಕ್ಕಂಥ ಮತ್ತೊಂದು ಜಾತಿ ಅಥವಾ ಮತ್ತೆರಡು ಜಾತಿಗಳಿಗೆ ಸೇರ್ಪಡೆ ಮಾಡೋದಕ್ಕೆ ಈ ತೀರ್ಪಲ್ಲಿ ಯಾವುದೇ ರೀತಿಯ ಅನುಮತಿ ಇಲ್ಲ. ಆದರೆ ನಾಗಮೋಹನ್ ದಾಸ್ ಆಯೋಗ ಏನು ಮಾಡ್ತದೆ, ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ 3 ಜಾತಿಗಳ ಮೂಲ ಜಾತಿಗಳು ಯಾವುದು ಅಂತ ಕೇಳ್ತಾ ಇದೆ. ಆದರೆ ಅದೊಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿಲ್ಲದೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು ವಲಯ ಅಂತಲೇ ಬರೀರಿ ಅಥವಾ ಮಾದಿಗ ಅಂತಲೇ ಬರೀರಿ ಅಂತ ಅದು ಹೇಳಿಲ್ಲ. ಅದನ್ನು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದೆ. ನೀವು ಬರೆಯುವಾಗ ನೀವು ಯಾವುದನ್ನು ಬೇಕಾದ್ರೂ 101 ಜಾತಿಲಿ ಯಾವುದನ್ನು ಬೇಕಾದ್ರೂ ಬರಿಬೋದು, ಆ 3 ಬಿಟ್ಟು. ಆದರೆ ಭಾವನಾತ್ಮಕವಾಗಿ ನಾವು ವಲಯರು, ನಾವು ಮಾದಿಗರು ಅಂತ ಈಗಾಗಲೇ ಗೊತ್ತಿರ್ತಕ್ಕಂಥ ಸಮಾಜ ಏನಿದೆ, ನಾನು ಮೂಲ ಮಾದಿಗ, ಮೂಲ ಆದಿ ಕರ್ನಾಟಕ ವಲಯ ಅಂತ ಬರೀತಾ ಇದೆ. ಇದು ಸರಿನಾ ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಬೇಕಾಗ್ತದೆ. ಗೌರವಾನ್ವಿತ ರಾಷ್ಟ್ರಪತಿಗಳು ಸಂವಿಧಾನದ ಅನುಚ್ಛೇದ 341 ಅಡಿಯಲ್ಲಿ ಸಂಸತ್ತಿನಿಂದ ಅನುಮೋದನೆ ಆಗಿರತಕ್ಕಂಥ ಪಟ್ಟಿಯನ್ನು ಒಪ್ಪಿ ಸಹಿ ಮಾಡಿದ್ದಾರೆ. ಅದು ರಾಷ್ಟ್ರಪತಿಗಳ ಆದೇಶ 1950 ಅಂತ ಜಗತ್ತಿಗೆ ಗೊತ್ತಿದೆ. ಅದರಲ್ಲಿ ಯಾವುದೇ ಒಂದು ಸಣ್ಣ ಅಕ್ಷರವನ್ನು ಕೂಡ ಬದಲಾವಣೆ ಮಾಡಬೇಕಾದ್ರೆ ಅದು ಪಾರ್ಲಿಮೆಂಟ್ಲೇ ಆಗಬೇಕು. ಇದನ್ನು ದವಿಂದರ್ ಸಿಂಗ್ ಜಡ್ಮೆಂಟ್ನಲ್ಲೇ ಬೇಲಾ ಎಂ ತ್ರಿವೇದಿ ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇಲ್ಲೇನಾಗಿದೆ ಅಂದರೆ, ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ 3 ಜಾತಿಗಳಿಗೆ ನಿಮ್ಮ ಮೂಲ ಜಾತಿ ಯಾವುದು ಅಂತ ಕೇಳ್ತಾ ಇದ್ದಾರಲ್ಲ, ಅದೇ ರಾಷ್ಟ್ರಪತಿಗಳ ಆದೇಶವನ್ನು ಪ್ರಶ್ನೆ ಮಾಡ್ದಂಗೆ ಆಗಿದೆ. ಯಾಕಂದರೆ ನಮಗೆ ಈಗಾಗಲೇ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ 3 ಜಾತಿಗಳು ವ್ಯಕ್ತಿಗಳು ಅಧಿಕೃತವಾಗಿ ಸರ್ಕಾರದಿಂದ, ವಿಶೇಷವಾಗಿ ಕರ್ನಾಟಕ ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ 1990 ಅನುಗುಣವಾಗಿ ಯಾವ ಅಧಿಕೃತ ಅಧಿಕಾರಿ ಜಾತಿ ಪತ್ರವನ್ನು ಕೊಡಬೇಕು ಅವರಿಂದ ಸರ್ಟಿಫಿಕೇಟ್ನ ತಗೊಂಡಿದ್ದೀವಿ. ನಂತರ ಅದನ್ನು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಅಂಗೀಕರಿಸಿ ಅದಕ್ಕೆ ಸಿಂಧುತ್ವವನ್ನು ಕೊಟ್ಟಿದೆ. ಹೀಗಿರಬೇಕಾದ್ರೆ ಅದನ್ನು ನಮ್ಮ ನೇಮಕಾತಿ ಪ್ರಾಧಿಕಾರ, ಯಾವ ಇಲಾಖೆಗೆ ನಾವು ಜಾಯ್ನ್ ಆಗಿರ್ತೀವಿ ನೌಕರಿಗೆ, ಅಧಿಕಾರಕ್ಕೆ, ಆ ಇಲಾಖೆ ಕೂಡ ಅದನ್ನು ಒಪ್ಕೊಂಡಿದೆ. ಹೀಗಿರುವಾಗ ಈ ಹಂತದಲ್ಲಿ ಆಯೋಗವು ನಿಮ್ಮ ಮೂಲ ಜಾತಿ ಯಾವುದು ಅಂತ ಕೇಳ್ತಾ ಇರ್ತಕ್ಕಂಥದ್ದೇ ತಪ್ಪು, ದೋಷಪೂರಿತ.
ನನ್ನ ಜಾತಿಯ ಸರ್ಟಿಫಿಕೇಟ್ ಮೇಲೆ ಡೌಟ್ ಇದ್ದರೆ, ಅನುಮಾನ ಇದ್ದರೆ, ಯಾವ ವ್ಯಕ್ತಿ ಬಾಧಿತನಾಗ್ತಾನೆ ಅಥವಾ ಯಾವ ಸಂಸ್ಥೆ ಬಾಧಿತ ಆಗ್ತದೆ ಆ ಸಂಸ್ಥೆ ನನ್ನನ್ನು ಪ್ರಶ್ನೆ ಮಾಡಬೇಕು. ಯಾವುದಕ್ಕೆ? ಮಾನ್ಯ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ನ ಅಸಿಸ್ಟೆಂಟ್ ಕಮಿಷನರ್ ರಲ್ಲಿ ಅಪೀಲ್ ಹೋಗಿ ಅದನ್ನು ಪ್ರಶ್ನೆ ಮಾಡಬೇಕು. ಅವರಿಂದ ಸಾಧ್ಯವಾಗಲಿಲ್ಲ ಜಿಲ್ಲಾಧಿಕಾರಿಗಳನ್ನ ಕೇಳಬೇಕು. ಜಿಲ್ಲಾಧಿಕಾರಿಗಳ ಜಾತಿ ಪರಿಶೀಲನಾ ಸಮಿತಿ ಅಂತ ಒಪ್ಪಲಿಲ್ಲ ಅಂದರೆ ಮಾನ್ಯ ಆಯುಕ್ತರಿಗೆ, ಸಮಾಜ ಕಲ್ಯಾಣ ಆಯುಕ್ತರಿಗೆ ಅದನ್ನು ಅಪೀಲ್ ಆಗಬೇಕು. ಇದು ಕಾನೂನಾತ್ಮಕ ಪ್ರಕ್ರಿಯೆ. ಇದು ಅದು ಯಾವುದನ್ನೂ ಕೂಡ ಈ ಆಯೋಗದ ಪತ್ರ ಉಲ್ಲೇಖ ಮಾಡೋದಿಲ್ಲ, ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡಿಲ್ಲ. ನೇರವಾಗಿ ನಿಮ್ಮ ಮೂಲ ಜಾತಿ ಯಾವುದು ಅಂತ ಕೇಳ್ತಾ ಅದನ್ನು ನಮೂದಿಸಿ ಅಂತ ಹೇಳ್ತಾ, ಆದರೆ ಅದು ಇಂಥದ್ದನ್ನೇ ನಮೂದಿಸಿ ಅಂತ ಹೇಳಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಒಂದು ವೇಳೆ ನಾವು ಆದಿ ಕರ್ನಾಟಕ ಮತ್ತು ವಲಯ ಅಂತ ಬರೆದ್ರೆ, ಆದಿ ಕರ್ನಾಟಕ ಮಾದಿಗ ಅಂತ ಬರೆದ್ರೆ, ಆ ಎರಡೂ ಜಾತಿಗಳು ರಾಷ್ಟ್ರಪತಿಗಳ ಆದೇಶದಲ್ಲಿ ಇಲ್ಲ ಅನ್ನುವಂಥದ್ದು ನಿಮಗೆ ಜ್ಞಾಪಕ ಇರಲಿ. ಆವಾಗ ಏನಾಗುತ್ತೆ, ರಾಷ್ಟ್ರಪತಿಗಳ ಆದೇಶವನ್ನು ಟಿಂಕರಿಂಗ್ ಮಾಡ್ದಂಗಾಗ್ತದೆ, ಕೆದಕ್ದಂಗೆ ಆಗ್ತದೆ, ಕೆರೆದಂಗೆ ಆಗುತ್ತೆ, ತಿದ್ದಂಗೆ ಆಗ್ತದೆ, ಮಾಡಿಫೈ ಮಾಡ್ದಂಗೆ ಆಗುತ್ತೆ. ಆದಿ ಕರ್ನಾಟಕ ವಲಯ, ಆದಿ ಕರ್ನಾಟಕ ಮಾದಿಗ ಅಂತಕ್ಕಂಥದ್ದು 102 ಮತ್ತು 103ರ ಜಾತಿಯಾಗಿ ಸೇರ್ಪಡೆಯಾಗಿಲ್ಲ. ಇದೇನಾಗುತ್ತೆ, ಅಂತಿಮವಾಗಿ ಸಂಸತ್ತು ಸಂವಿಧಾನದ ಅನುಚ್ಛೇದ 341 ಅಡಿಯಲ್ಲಿ ಅನುಮೋದನೆ ಮಾಡಿರ್ತಕ್ಕಂಥ ಪಟ್ಟಿಯನ್ನು ಪ್ರಶ್ನೆ ಮಾಡಿದಾಗುತ್ತೆ. ಪಟ್ಟಿಯ ಆದೇಶಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ ಮಾನ್ಯ ಆಯೋಗ ಕೊಟ್ಟಿರ್ತಕ್ಕಂಥ ಅನುಬಂಧ ಇದ್ದರೂ ಕೂಡ ಅದರಲ್ಲಿ ನೀವು ಯಾವ ಸರ್ಟಿಫಿಕೇಟ್ನ ಅಧಿಕೃತವಾಗಿ ಪಡ್ಕೊಂಡಿದ್ದೀರಿ ಅದನ್ನೇ ನಮೂದಿಸ್ತಕ್ಕಂಥದ್ದು ಕಾನೂನುಬದ್ಧ ಅನ್ನುವಂಥ ವಿಚಾರನ ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಹಾಗೆಯೇ ಮಾನ್ಯ ಆಯೋಗ ಇದನ್ನು ಕೇಳಿರ್ತಕ್ಕಂಥದ್ದು ಕೂಡ ದೋಷಪೂರಿತ. ಮತ್ತು ಒಂದು ವೇಳೆ ಆ ಸರ್ಟಿಫಿಕೇಟ್ನ ಕೊಟ್ಟಿದ್ರೆ ಅದನ್ನು ಮಾನ್ಯ ಮಾಡಬಾರ್ದು. ಹಾಗೆಯೇ ಈಗಾಗಲೇ ಕೊಟ್ಟಿರ್ತಕ್ಕಂಥ ಅನುಬಂಧ 3, 4, 5 ಸಂವಿಧಾನ ಬಾಹಿರ ಆಗಿರೋ ಕಾರಣಕ್ಕಾಗಿ ಅದನ್ನು ಹಿಂಪಡಿಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ಮೇ 1ನೇ ತಾರೀಕು ಅಥವಾ ಮೇ 1ನೇ ವಾರದಲ್ಲಿ ಈ ಸಮೀಕ್ಷೆ ಪ್ರಾರಂಭ ಆಗ್ತದೆ ಅಧಿಕೃತವಾಗಿ. ಮತ್ತು ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ತರೋದೇನು ಅಂದರೆ, 101 ಜಾತಿಯಲ್ಲಿ ಯಾವುದೇ ಜಾತಿಗಳ ನಿಮ್ಮ ಮೂಲ ಜಾತಿ ಯಾವುದು ಅಂತ ಕೇಳ್ತಾ ಇಲ್ಲ. ಕೇವಲ 3 ಜಾತಿಗಳನ್ನ ಮಾತ್ರ ನಿಮ್ಮ ಮೂಲ ಜಾತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದು ತಾರತಮ್ಯ ನೀತಿಯಾಗಿದೆ. ಡಿಸ್ಕ್ರಿಮಿನೇಷನ್ ಆನ್ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ. ಈ ಸಂವಿಧಾನದ ಅನುಚ್ಛೇದ 14ರ ಉಲ್ಲಂಘನೆ ಆಗಿದೆ. ಸಂವಿಧಾನದ ಅನುಚ್ಛೇದ 14 ಏನು ಹೇಳುತ್ತೆ? ದಟ್ ಸ್ಟೇಟ್ ಶೆಲ್ ನಾಟ್ ಡೆನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ದಿ ಲಾ ಆರ್ ದಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾಸ್ ವಿತಿನ್ ದಿ ಟೆರಿಟರಿ ಆಫ್ ಇಂಡಿಯಾ, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ಕ್ಯಾಸ್ಟ್, ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದರೆ ಆಯೋಗ ಏನು ಮಾಡ್ತಾ ಇದೆ, ನಿರ್ದಿಷ್ಟವಾಗಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರಗಳನ್ನ ಮಾತ್ರ ಕೇಳೋ ಮೂಲಕ ಆ 3 ಜಾತಿಗಳಿಗೆ ಕಾನೂನಿನ ಸಮಾನತೆಯನ್ನು ನಿರಾಕರಣೆ ಮಾಡಿದೆ. ಆ 3ನ್ನ ಇತರೆ ಜಾತಿಗಳಿಗೆ ಸಮಾನವಾಗಿದ್ದು ಕಾಣ್ತಾ ಇಲ್ಲ. 101 ಜಾತಿಗೆ ಸಮಾನ ಅವು, ಆದರೆ ಅದನ್ನ ಸಮಾನವಾಗಿ ಕಾಣ್ತಾ ಇಲ್ಲ. ಆ 3ನ್ನ ಪ್ರತ್ಯೇಕವಾಗಿ ನೀವು ನಮೂದಿಸಬೇಕು ಅಂತ ಹೇಳೋದ್ರ ಮೂಲಕ ಆಯೋಗವೇ ಈ 3 ಜಾತಿಗಳ ವಿರುದ್ಧ ತಾರತಮ್ಯವನ್ನು ಎಸಗುತ್ತಾ ಇದೆ. ಆ ಕಾರಣಕ್ಕಾಗಿ ಮಾನ್ಯ ಆಯೋಗವು ಈ 3 ಅನುಬಂಧಗಳನ್ನ ಹಿಂಪಡಿಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮತ್ತು ಇನ್ನೊಂದು ಅಂಶ ಏನು ಅಂದರೆ, ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಮತ್ತು ವಲಯ ಮತ್ತು ಮಾದಿಗ 5 ಕೂಡ ಪಟ್ಟಿಯ ಪ್ರಕಾರ, ಮಾನ್ಯ ರಾಷ್ಟ್ರಪತಿಗೆ ಹೊರಡಿಸಕ್ಕಂಥ ಪಟ್ಟಿಯ ಪ್ರಕಾರ ಬೇರೆ ಬೇರೆ ಜಾತಿಗಳಾಗಿದ್ದಾವೆ. ಹೀಗಿರುವಾಗ ಅದು ಒಂದು ಪಟ್ಟಿಲಿರ್ತಕ್ಕಂಥ ಒಂದು ಜಾತಿಗೆ ಅದೇ ಪಟ್ಟಿಲಿರ್ತಕ್ಕಂಥ ಇನ್ನೊಂದು ಜಾತಿಯನ್ನು ಮೂಲ ಅಂತ ಬರೆಯೋದು ಅಥವಾ ಮತ್ತೆ ಕೇಳೋದು ಎರಡೂ ಕೂಡ ದೋಷಪೂರಿತ. ಇದನ್ನು ಮಾಹಿತಿ ಕೊಡ್ತಕ್ಕಂಥ ಅಧಿಕಾರಿಗಳು, ನೌಕರರು ಮತ್ತು ಕೇಳ್ತಾ ಇರ್ತಕ್ಕಂಥ ಆಯೋಗ ಕೂಡ ಚಿಂತನೆ ಮಾಡಬೇಕಾಗಿದೆ, ಪುನರ್ ಪರಿಶೀಲನೆ ಮಾಡಬೇಕಾಗಿದೆ. ಮತ್ತು ಜಾತಿ ಪತ್ರ ನೀಡೋಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ 4A 1, 2, 3 ಇದರಲ್ಲಿ ತಹಸೀಲ್ದಾರ್ಗಳಿಗೆ ಅಧಿಕಾರ ಇದೆ. ಯಾವ ಅಧಿನಿಯಮ ಅಂದರೆ 1990ರ ಅಧಿನಿಯಮ. ಮತ್ತು ಅದರಲ್ಲಿ ತಪ್ಪಾಗಿದ್ದರೆ ಅದರ ವಿರುದ್ಧ 4B 4Aನಲ್ಲಿ ACಗೆ ಅಪೀಲ್ ಹೋಗ್ತಕ್ಕಂಥ ಅವಕಾಶ ಇದೆ. ನಂತರ ಜಾತಿ ಪತ್ರ
ಪರಿಶೀಲನೆ ಮಾಡೋದಕ್ಕೆ ಸೆಕ್ಷನ್ 4C 1, 2, 4A ಮತ್ತು 3 ಇಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಕೂಡ ಫಾರ್ಮ್ ಮಾಡೋದಕ್ಕೆ ಅಧಿನಿಯಮ ಅವಕಾಶವನ್ನು ಕೊಟ್ಟಿದೆ. ಈ ಅಧಿನಿಯಮದಡಿ ಓಡಿಸ್ತಕ್ಕಂಥ ಆದೇಶದಿಂದ ಯಾರೇ ಬಾಧಿತರಾದರೂ ಕೂಡ 4D ಅಪೀಲ್ ಹೋಗೋದಕ್ಕೆ ಯಾರಿಗೆ ಮಾನ್ಯ ಆಯುಕ್ತರಿಗೆ ಅಪೀಲ್ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹೀಗಿರುವಾಗ ಯಾವುದೇ ಪ್ರಕ್ರಿಯೆಗಳು ಕೂಡ ಕಾನೂನುಬದ್ಧ ನಡೆದಿರೋದ್ರಿಂದ ಮತ್ತು ಅದರ ವಿರುದ್ಧ ಯಾರು ಕೂಡ ಅಪೀಲ್ ಆಗದೇ ಇರೋದ್ರಿಂದ ಅದು ಎಲ್ಲೂ ಕೂಡ ತಿರಸ್ಕಾರ ಆಗದೇ ಇರೋದ್ರಿಂದ ಮಾನ್ಯ ಆಯೋಗವು ಹೊಸದಾಗಿ ನಿಮ್ಮ ಜಾತಿಯ ಮೂಲ ಯಾವುದು ಅಂತ ಕೇಳೋದಕ್ಕೆ ಅವಕಾಶ ಇಲ್ಲ, ಅದು ಕಾನೂನು ಬಾಹಿರ ಆಗುತ್ತದೆ. ಮತ್ತು ಪಂಜಾಬ್ ಸರ್ಕಾರ ವಿರುದ್ಧ ದವಿಂದರ್ ಸಿಂಗ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು 1/8/24 ತೀರ್ಪನ್ನು ಕೊಟ್ಟು ಸಬ್ ಕ್ಲಾಸಿಫಿಕೇಶನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಮಾಡಬಹುದು ಅಂತ ಅನುಮತಿ ಕೊಟ್ಟ ನಂತರ ತೆಲಂಗಾಣ ಸರ್ಕಾರ ಈ ತೆಲಂಗಾಣ ಶೆಡ್ಯೂಲ್ ಕ್ಯಾಸ್ಟ್ ರೆಸಲ್ಯೂಷನ್ ಆಫ್ ರಿಸರ್ವೇಷನ್ ಬಿಲ್ 2025 ಸದನದಲ್ಲಿ ಮಂಡಿಸಿತು. ತೆಲಂಗಾಣ ವಿಧಾನಸಭೆ ಅದನ್ನು ಅಂಗೀಕರಿಸಿದೆ. ಅದರಲ್ಲಿ 59 ಪರಿಷ್ಠ ಜಾತಿಗಳಿದ್ದಾವೆ ತೆಲಂಗಾಣದಲ್ಲಿ. ಅದನ್ನು 3 ಭಾಗ ಮಾಡುತ್ತೆ. ವರ್ಗ 1ರಲ್ಲಿ 15 ಜಾತಿಗಳಿಗೆ 1% ಮೀಸಲಾತಿ, ವರ್ಗ 2ರಲ್ಲಿ 18 ಜಾತಿಗಳಿಗೆ 9% ಮೀಸಲಾತಿ, ವರ್ಗ 3ರಲ್ಲಿ 26 ಜಾತಿಗಳಿಗೆ 5% ಮೀಸಲಾತಿ. ಇಲ್ಲಿ ಗಮನಿಸಬೇಕಾಗಿರತಕ್ಕ ಅಂಶ ಏನು ಅಂದರೆ, ತೆಲಂಗಾಣದಲ್ಲಿರ್ತಕ್ಕಂಥ ಆಂಧ್ರ ಜಾತಿಯನ್ನು ನಿಮ್ಮ ಮೂಲ ಜಾತಿ ಯಾವುದು ಅಂತ ಅಲ್ಲಿ ಕೇಳಿಲ್ಲ. ಅಲ್ಲಿ ಪ್ರತ್ಯೇಕವಾಗಿ ಆಂಧ್ರ ಜಾತಿಗೆ ಮೀಸಲಾತಿಯನ್ನು ಅಥವಾ ಒಳ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರದಲ್ಲಿ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗ ಆಂಧ್ರ, ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ 3 ಜಾತಿಗಳಿಗೆ ಪ್ರತ್ಯೇಕವಾದ ಅನುಬಂಧಗಳನ್ನ ನಿಗದಿಪಡಿಸಿ ಮೂಲ ಜಾತಿ ಯಾವುದು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಸಂವಿಧಾನ ಬಾಹಿರವಾದಂಥ ಒಂದು ಪತ್ರ ಆಗಿದೆ. ಇನ್ನೊಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತೀನಿ. ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರರಿಗೆ ನೀವು ಒಳ ಮೀಸಲಾತಿಯನ್ನು ಕೊಡೋದಿಲ್ವಾ? ನೀವು ರಾಷ್ಟ್ರಪತಿಗಳ ಆದೇಶದ 3 ಜಾತಿಗಳನ್ನ ಅಂಗೀಕರಿಸೋದಿಲ್ವಾ? ಈ 3 ಜಾತಿಗಳಿಗೆ ನನ್ನ ಮೂಲ ಜಾತಿ ಇದೇ 3 ಜಾತಿಗಳು ಅದದೇ ಜಾತಿಗಳನ್ನ ಮೂಲ ಜಾತಿ ಅಂತ ಬರ್ಕೊಟ್ರೆ ನೀವು ಅದನ್ನ ತಿರಸ್ಕಾರ ಮಾಡೋಕ್ಕೆ ಆಗುತ್ತಾ? ನೀವು ತಿರಸ್ಕಾರ ಮಾಡೋಕ್ಕೂ ಆಗೋದಿಲ್ಲ, ಒಳ ಮೀಸಲಾತಿ ಕೊಡದೇ ಇರೋಕ್ಕೆ ಸಾಧ್ಯವೂ ಇಲ್ಲ, ಮತ್ತು ಒಳ ಮೀಸಲಾತಿ ಆ 3 ಜಾತಿಗಳಿಗೆ ನೀವು ಕೊಡಲೇಬೇಕು. ಹೀಗಿರುವಾಗ ಇದು ಈ ಜಾತಿಗಳನ್ನ ಡಿವೈಡ್ ಮಾಡಿ ಹೊಲೆ ಮತ್ತು ಮಾದಿಗ ಜಾತಿಗಳಿಗೆ ಬಲವಂತವಾಗಿ ತುರುಕ್ತಕ್ಕಂಥ ಅಂಕಿಅಂಶಗಳ ಕಾರಣಕ್ಕಾಗಿ ಕೆಲವು ಜಾತಿಗಳು, ಅದು ವಿಶೇಷವಾಗಿ ಈ ಜಾತಿಗಳು ನಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಆದಿ ಕರ್ನಾಟಕದವರು ಹೊಲೆರಂತ ಬರೆಸಬೇಕು, ಮಾದಿಗ ಅಂತ ಬರೆಸಬೇಕು ಅಂತ ಹೋರಾಟ ಮಾಡ್ತಿದ್ದಾರಲ್ಲ, ಆ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅನ್ನುವ ಭಾವನಾತ್ಮಕ ಮೇಲಾಟ ಇದೆಯಲ್ಲ, ಅದಕ್ಕೆ ಆಯೋಗ ಕಿವಿಯನ್ನು ಕೊಟ್ಟಿದೆ. ಇದು ಸಂವಿಧಾನ ವಿರೋಧಿಯಾದಂಥ ಕೃತ್ಯ ಆಗಿದೆ. ಈ ಸಮಸ್ಯೆಯನ್ನು ಕೇವಲ ಭಾವನಾತ್ಮಕವಾಗಿ ತೆಗೆದುಕೊಳ್ಳದೆ ಕಾನೂನಾತ್ಮಕವಾಗಿಯೇ ಬಗೆಹರಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಕೊನೆಯದಾಗಿ ಮತ್ತೊಂದು ಅಂಶ ಅಂದರೆ 101 ಜಾತಿಗಳನ್ನು ಸಬ್ ಕ್ಲಾಸಿಫೈ ಮಾಡುವಾಗ ಸದಾಶಿವ ಕಮಿಷನಲ್ಲಿ ಹೊಲೆಯ ಸಂಬಂಧಿತ ಜಾತಿಗಳು, ಮಾದಿಗ ಸಂಬಂಧಿತ ಜಾತಿಗಳು, ಬಲಗೈ ಗುಂಪಿಗೆ ಸೇರಿದ ಜಾತಿಗಳು ಮತ್ತು ಎಡಗೈ ಗುಂಪಿಗೆ ಸೇರಿದ ಜಾತಿಗಳು ಅನ್ನುವಂಥ ಪಟ್ಟಿನ ಮಾಡಿ ಶಿಫಾರಸು ಮಾಡಿತ್ತು. ಈ ಅಂಶ ಇದೆಯಲ್ಲ, ಇದು ಕೇವಲ ರೂಢಿಲಿದೆ, ಅಧಿಕೃತವಾಗಿ ಎಲ್ಲೂ ಕೂಡ ಇದು ಬಲಗೈ ಇದು ಎಡಗೈ ಅನ್ನುವಂಥದ್ದು ಇಲ್ಲ, ಅದಕ್ಕೆ ದಾಖಲೆ ಇಲ್ಲ. ರೂಢಿಗತವಾಗಿ ಸಾಮಾಜಿಕ ಅಧ್ಯಯನದಿಂದ ಕಂಡು ಬಂದಂಥ ಒಂದು ಅಂಶ. ಅದನ್ನು ನಾನು ನಿಮಗೆ ಗಮನಕ್ಕೆ ತರೋದಾದರೆ, ಬಲಗೈ ಪಟ್ಟಿನಲ್ಲಿ ಬಣಜಿಗ, ಒಕ್ಕಲಿಗ, ಗಾಣಿಗ, ರಂಗಾರೆ, ಬಣ್ಣ ಹಾಕ್ತಕ್ಕಂಥವ್ರು, ಲಾಡ ಮರಾಠ ವ್ಯಾಪಾರಸ್ಥರು, ಗುಜರಾತಿ ವ್ಯಾಪಾರಸ್ಥರು, ಜೈನ ಅಥವಾ ಕೋಮಟಿ, ಕಾಮಾಟಿ, ಹುಲಿಗಾರರು, ಕುರುಬ, ಅಗಸ, ಬೆಸ್ತ, ಪದ್ಮಶಾಲಿ, ಕ್ಷೌರಿಕ ಬ್ರ್ಯಾಕೆಟಲ್ ನಾಯಿಂದ, ಕಂಬಾರ, ಉಪ್ಪಾರ, ಗೊಲ್ಲ, ಚಿತ್ರಗಾರ, ಹೊಲೆಯ 18 ಜಾತಿಗಳಿದ್ದಾವೆ ಬಲಗೈ ಪಟ್ಟಿನಲ್ಲಿ. ಅದರಲ್ಲಿ ಹೊಲೆ ಅಂತಕ್ಕಂಥದ್ದು ಕೊನೆಯ ಜಾತಿಯಲ್ಲಿದೆ, ಕೊನೆಯ ಕ್ರಮ ಸಂಖ್ಯೆಯಲ್ಲಿದೆ. ಎಡಗೈ ಪಟ್ಟಿನಲ್ಲಿ 9 ಜಾತಿಗಳಿದ್ದಾವೆ. ಪಂಚಾಲರು, ನಗರ್ತರು ಬ್ರ್ಯಾಕೆಟಲ್ಲಿ ಬೇರಿ, ಹೆಗ್ಗಾಣಿಗ ಜ್ಯೋತಿನಗರ ಶೆಟ್ಟಿ, ದೇವಾಂಗ
5ನೇದು ಬೇಡ ವಾಲ್ಮೀಕಿ ಕುಲಸ್ಥರು, 6ನೇದು ಯಾಕುಲ ಅಥವಾ ತೊರೆಯ, ಕೊನೆಯಲ್ಲಿ ಇಲ್ಲ 7ನೇದು ಕೋಮಟಿ, 9 ಪಳ್ಳಿ ತಿಗಳ ಚಂದ್ರವಂಶದ ಅಗ್ನಿಕುಲದವರು, ಕೊನೆಯದು ಮಾದಿಗ ಪಂಚ ಜಾಂಬು ಕುಲಗಳು ಇದ್ದಾವೆ. ಆದರೆ ನಾಗನಗೌಡ ಕಮಿಟಿಯಿಂದ ಹಿಡಿದು ಇತ್ತೀಚಿನ ಈ ಜಯಪ್ರಕಾಶ ಹೆಗಡೆ ಕಮಿಟಿವರೆಗೂ ಕೂಡ ಹಿಂದುಳಿದ ವರ್ಗಗಳು ಸಲ್ಲಿಸತಕ್ಕಂಥ ಯಾವುದೇ ವರದಿನಲ್ಲಿ 18 ಜಾತಿಗಳ ಪೈಕಿ 17 ಜಾತಿಗಳನ್ನ ಬಲಗೈ ಜಾತಿಗಳು ಅಂತ ಎಲ್ಲೂ ಕೂಡ ದಾಖಲೆ ಮಾಡಲಿಲ್ಲ. ಹಾಗೆಯೇ 9 ಎಡಗೈ ಜಾತಿಗಳಲ್ಲಿ 8 ಜಾತಿಗಳನ್ನ ಎಡಗೈ ಜಾತಿಗಳು ಅಂತ ಎಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ. ಆದರೆ ಹೊಲೆಯ ಮತ್ತು ಮಾದಿಗ ಜಾತಿಗಳನ್ನ ಮಾತ್ರ ಎಡಗೈ ಜಾತಿಗಳು, ಎಡಗೈ ಮತ್ತು ಬಲಗೈ ಅಂತ ಉಲ್ಲೇಖ ಮಾಡಲಾಗ್ತಾ ಇದೆ. ಗಮನಿಸಬೇಕಾಗಿರೋ ಅಂಶ ಏನಂದರೆ 101 ಜಾತಿಗಳ ಪಟ್ಟಿಯಲ್ಲಿ ಹೊಲೆಯ ಮತ್ತು ಮಾದಿಗ 44 ಮತ್ತು 61ನೇ ಕ್ರಮ ಸಂಖ್ಯೆಯಲ್ಲಿ ಮಾತ್ರ ಇದೆ. ಉಳಿದ ಜಾತಿಗಳು ಎಡಗೈಗೂ ಸೇರಿಲ್ಲ, ಬಲಗೈಗೂ ಸೇರಿಲ್ಲ. ಅದಕ್ಕೆ ಯಾವ ದಾಖಲೆ ಕೂಡ ಇಲ್ಲ. ಆದ್ದರಿಂದ ಹೊಲೆಯ ಸಂಬಂಧಿತ ಜಾತಿಗಳು ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಅಂತ ಪಟ್ಟಿ ಮಾಡ್ತಕ್ಕಂಥದ್ದೇ ಅವೈಜ್ಞಾನಿಕ. ದವಿಂದರ್ ಸಿಂಗ್ ಜಡ್ಮೆಂಟ್ನಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ಸ್ ಆರ್ ನಾಟ್ ಹೋಮೋಜಿನಿಯಸ್, ಅವರು ಹೆಟ್ರೋಜಿನಿಯಸ್ ಗ್ರೂಪ್ ಅನ್ನುವಂಥ ಚರ್ಚೆ ಕೂಡ ನಡೆದಿದೆ. ಆ ಹೆಟ್ರೋಜಿನಿಯಸ್ ಅನ್ನೋ ಕಾರಣಕ್ಕಾಗಿಯೇ ಸಬ್ ಕ್ಲಾಸಿಫಿಕೇಶನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ಗೆ ಅನುಮತಿಯನ್ನು ಕೊಟ್ಟಿದೆ. ಒಂದು ವೇಳೆ ಅದು ಹೋಮೋಜಿನಿಯಸ್ ಗ್ರೂಪ್ ಅಂತ ಸರ್ವೋಚ್ಚ ನ್ಯಾಯಾಲಯ ಒಪ್ಪಿಕೊಂಡಿದ್ದರೆ ಸಬ್ ಕ್ಲಾಸಿಫಿಕೇಶನ್ಗೆ ಅವಕಾಶವಿರಲಿಲ್ಲ. ಹೆಟ್ರೋಜಿನಿಯಸ್ ಅಂತ ಹೇಳಿದ ಮೇಲೆ 101 ಜಾತಿಗಳು ಕೂಡ ಹೆಟ್ರೋಜಿನಿಯಸ್ಸೇ, ಅವು ಹೋಮೋಜಿನಿಯಸ್ ಅಲ್ಲ. ಆದ್ದರಿಂದ ಹೆಟ್ರೋಜಿನಿಯಸ್ ಆಗಿರತಕ್ಕಂಥ 101 ಜಾತಿಗಳನ್ನ ನೀವು ಮಾದಿಗ ಸಂಬಂಧಿತ ಜಾತಿಗಳು, ಹೊಲೆಯ ಸಂಬಂಧಿತ ಜಾತಿಗಳು, ಬಲಗೈ ಸೇರ್ಪಡೆಗೊಂಡಂಥ ಜಾತಿಗಳು, ಎಡಗೈ ಸಂಬಂಧಪಟ್ಟ ಜಾತಿಗಳು ಅಂತ ಪಟ್ಟಿ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಕೂಡ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಉಲ್ಲಂಘನೆ ಆಗ್ತದೆ. ಆದರೆ ಸರ್ವೋಚ್ಚ ಏನನ್ನ ಹೇಳಿದೆ ಅಂದರೆ, ಒಳ ಮೀಸಲಾತಿಯನ್ನು ಕಲ್ಪಿಸುವಾಗ ಡೇಟಾ ಕಲೆಕ್ಟ್ ಮಾಡಬೇಕು. ಆ ಡೇಟಾಗೆ ಬ್ಯಾಕ್ವರ್ಡ್ನೆಸ್ ಭಾಳ ಇಂಪಾರ್ಟೆಂಟು. ಬ್ಯಾಕ್ವರ್ಡ್ನೆಸ್ ಎಲ್ಲಿ ಸಿಗುತ್ತೆ ನಿಮಗೆ ಅಂದರೆ ಸರ್ವಿಸ್ ಸೆಕ್ಟರ್, ವಿಶೇಷವಾಗಿ ಸರ್ಕಾರಿ ನೌಕರರಲ್ಲಿ ಅತ್ಯಂತ ಕಡಿಮೆ ಪ್ರಾತಿನಿಧ್ಯ ಇರ್ತದಲ್ಲ, ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ತೀರ್ಪು. ಹಾಗಾಗಿ ಆಯೋಗವು ಬಲಗೈ ಸಂಬಂಧಿತ ಜಾತಿಗಳು, ಎಡಗೈ ಸಂಬಂಧಿತ ಜಾತಿಗಳು, ಮಾದಿಗ ಸಂಬಂಧಿತ ಜಾತಿಗಳು, ವಲಯ ಸಂಬಂಧಿತ ಜಾತಿಗಳು ಅಂತ ಪಟ್ಟಿ ಮಾಡದೆ ಅದನ್ನು ವೈಜ್ಞಾನಿಕವಾದ ಆಧಾರದ ಮೇಲೆ ಪಟ್ಟಿ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಇಲ್ಲದೆ ಹೋದರೆ ಪಟ್ಟಿ ಮಾಡಿದ ನಂತರವೂ ಕೂಡ ಆ ಪಟ್ಟಿಲಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ಗುಂಪು, ಸಣ್ಣ ಜಾತಿ ಅವಕಾಶವನ್ನು ಕಳ್ಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅದು ಮುಂದೆ ಆಗಬಾರ್ದು ಅಂದರೆ ಆಯೋಗ ಈಗಲೇ ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಗುಂಪನ್ನು ರಚನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಹೊಲೆಯ ಸಂಬಂಧಿತ ಜಾತಿಗಳು, ಮಾದಿಗ ಸಂಬಂಧಿತ ಜಾತಿಗಳು ಮತ್ತು ಬಲಗೈ ಎಡಗೈ ಅಂತ ಪಟ್ಟಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಇದು ಬಾಬಾ ಸಾಹೇಬರ ಜಾತಿ ವಿನಾಶ ಪರಿಕಲ್ಪನೆಗೆ ವಿರುದ್ಧವಾದಂಥ ಒಂದು ಪ್ರಕ್ರಿಯೆ ಆಗಿದೆ. ಬಾಬಾ ಸಾಹೇಬರ ಜಾತಿ ವಿನಾಶವನ್ನು ಬಯಸಿದ್ರು. ಆದರೆ ಈ ಜಾತಿಗಳು ಮತ್ತು ಆಯೋಗ ಪರೋಕ್ಷವಾಗಿ ಇಬ್ಬರೂ ಸೇರಿ, ಅಥವಾ ಈ ಜಾತಿಗಳ ಕೆಲವು ವ್ಯಕ್ತಿಗಳು ಅಥವಾ ಆಯೋಗದ ಕೆಲವು ವ್ಯಕ್ತಿಗಳು ಸೇರಿ ಜಾತಿ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತಾವೇ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಈ ದಿಕ್ಕಿನಲ್ಲಿ ಆಯೋಗ ಮರುಚಿಂತನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ದಿನಾಂಕ 7/7/25 ಬರೆದಿರುವ ಆಯೋಗದ ಪತ್ರ ಮತ್ತು ಅನುಬಂಧ 3, 4 ಮತ್ತು 5 ಹಿಂಪಡೆದು ಪರಿಷ್ಕೃತ ಅನುಬಂಧ ಮತ್ತು ಆದೇಶವನ್ನು ಹೊರಡಿಸಬೇಕೆಂದು ಮನವಿ ಮಾಡುತ್ತೇನೆ. ಈ ಅಂಶವನ್ನು ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿಗಳ, ವಿಶೇಷವಾಗಿ ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಜಾತಿ ಪತ್ರವನ್ನು ಪಡೆದಿರ್ತಕ್ಕಂಥ ಗೆಳೆಯರು ನೋಡಬೇಕು. ಮತ್ತು ಈ ಮನವಿನ ನಾನು ಮನೆ ಆಯೋಗಕ್ಕೆ ಸಲ್ಲಿಸ್ತೀನಿ, ಮತ್ತು PDF ಮಾಡಿ ಸಾಮಾಜಿಕ ಜಾಲದಲ್ಲಿ ಹಾಕ್ತೀನಿ. ಅದನ್ನು ತಾವೆಲ್ಲರೂ ಕೂಡ ಮುದ್ರಣ ಮಾಡಿಕೊಂಡು ಓದಬೇಕು ಮತ್ತು ಎಲ್ಲರೂ ಎಜುಕೇಟ್ ಮಾಡಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.